ಸೇರ್ಕೊಳ್ಬೇಕಾದ್ರೆ ನಮ್ಮ ಹಿರಿಯರಾದ ಶಂಕರೇಗೌಡರು, ಡಾಕ್ಟರ್ ರಾಮಲಿಂಗಯ್ಯನವರು, ಬಿ ಆರ್ ಶ್ರೀನಿವಾಸ ಮೂರ್ತಿ ಅವರು ಅವರೆಲ್ಲ ಇದ್ದಾಗ ಎರಡು ಮಾತನ್ನ ಹೇಳಿದರು. ಅದನ್ನ ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅನ್ನೋದಕ್ಕೋಸ್ಕರವಾಗಿ ಈ ವೇದಿಕೆ ಅಂತಿದ್ದೀನಿ. ಜೀವನದಲ್ಲಿ A to Z ವರೆಗೂ ಕಲ್ತ್ಕೋಬೇಡ ನೀನು, ABC ಕಲ್ತ್ಕೋ ಸಾಕು. ಆಲ್ವೇಸ್ ಬಿ ಕೇರ್ಫುಲ್, ದಟ್ ಈಸ್ ಎನಫ್. ನೀನು ನಿನ್ನ ಕಾಲೇಜಿಗೆ, ನಿನ್ನ ತಂದೆ ತಾಯಿಗೆ ಎಲ್ರಿಗೂ ಕೂಡ ಒಳ್ಳೆಯ ಹೆಸರು ತರೋದಕ್ಕೆ ಸಾಧ್ಯ. ಎಲ್ಲೇ ಹೋಗು, ಮೂರು ಶುದ್ಧವಾಗಿಟ್ಕೋ, ಕೈ ಬಾಯಿ ಕಚ್ಚೆ, ಈ ಮೂರು ಶುದ್ಧವಾಗಿಟ್ಕೋ. ನಿಮ್ಮ ಅಪ್ಪ ಅಮ್ಮನಿಗೂ ಒಳ್ಳೆಯ ಹೆಸರು ತರ್ತೀಯ, ನಿಮ್ಮ ಸಂಸ್ಥೆಗೂ ಹೆಸರು ತರ್ತೀಯ. ಇವತ್ತು ನೀನು ಕಾಲೇಜ್ ಲೆಕ್ಚರರ್ ಆಗಿ ಸೇರ್ತಾ ಇದೆಯಾ, ಒಂದೇ ಒಂದು ಅಡ್ವೈಸ್ ಮಗು, ನೀನು ಪಾಠ ಮಾಡೋದಕ್ಕೂ ಮುಂಚೆ ಪ್ರಿಪೇರ್ ಆಗ್ತದೆ. ಪಾಠ ಕ್ಲಾಸ್ಗೆ ಎಂಟ್ರ್ ಆಗಬೇಡ. ನಿನ್ನ ಮುಂದೆ 50 ಜನ ಸ್ಟೂಡೆಂಟ್ಸ್ ಏನ್ ಕೂತಿದ್ದಾರೆ, ಅವರೆಲ್ಲರ ಭವಿಷ್ಯ ನಿನ್ನ ಕೈನಲ್ಲಿ ಇದೆ ಅನ್ನೋದು ಒಂದು ಮನಸ್ಸಿನಲ್ಲಿ ಇಟ್ಕೋ. ಆಗ ನೀನು ಪಾಠ ಚೆನ್ನಾಗಿ ಮಾಡ್ತೀಯ, ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ, ಒಳ್ಳೆ ಹೆಸರು ಬರುತ್ತೆ. ಆ ಮಾತು ಅವರು ಆವತ್ತು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡು ತಕ್ಕ ಮಟ್ಟಿಗೆ ನಾನು ಪ್ರಯತ್ನ ಪಟ್ಟೆ. ಅದ್ರ ಫಲಿತಾಂಶ ನಾನು ಇವತ್ತು ಕಂಡೇ ಇದೆ. ಇವತ್ತು ನಾವು ಏನಿದ್ದೀವಿ ಅದಕ್ಕೆಲ್ಲವೂ ಕೂಡ ನಮ್ಮ ಗುರುಗಳೇ ಕಾರಣ, ತಂದೆ ತಾಯಿ ಮಾತ್ರ ಅಲ್ಲ. ಹಿರಿಯರು ಹೇಳ್ತಿದ್ರು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ನಮ್ಗೆ ಗುರಿ ಮತ್ತು ಗುರು ಎಲ್ಲವೂ ನೀವುಗಳೇ ಆಗಿದ್ರೆ ನಿಮ್ಮಿಂದಲೇ ನಾವು ಈ ತರ ಇದ್ದೀವಿ ಸರ್. ನೀವು ಏನೇ ಕೆಲಸ ಮಾಡಿ ಅದಕ್ಕೆ ನಮ್ಮ ಸಹಕಾರ ಪ್ರತಿ ಸತಿನೂ ಕೂಡ ಇದ್ದೇ ಇರ್ತದೆ. ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ನನ್ನ ಕೈಯಲ್ಲಾದದನ್ನ ನಾನು ಮಾಡೇ ಮಾಡ್ತೀನಿ. ಇದು ನಮ್ಮೆಲ್ಲರ ಕರ್ತವ್ಯ. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ನನ್ನ ಮೊದಲನೇ ಕಾಣಿಕೆಯಾಗಿ